ವಿಕಲಚೇತನ ಸುದ್ದಿ ಬುಲೆಟಿನ್. ಇದು ವಿಕಲಚೇತನ ಹಾಗೂ ಒಳಗೊಳ್ಳುವಿಕೆ ಕ್ಷೇತ್ರದ ಪ್ರಮುಖ ಬೆಳವಣಿಗೆಗಳ ಸಾಪ್ತಾಹಿಕ ಸಾರಾಂಶ. ಈ ಬುಲೆಟಿನ್ ಜುಲೈ 15ರಿಂದ ಜುಲೈ 21ರವರೆಗಿನ ಸಾಪ್ತಾಹಿಕ ಸುದ್ದಿ ಸಾರಾಂಶವಾಗಿದೆ. ಸುದ್ದಿಯನ್ನು ಓದುತ್ತಿರುವವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಸುದ್ದಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸುತ್ತಿರುವವರು ರೇಡಿಯೋ ಉಡಾನ್, ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ನ್ಯಾಯಾಲಯಗಳು ಮತ್ತು ಹಕ್ಕುಗಳಿಗೆ ಸಂಬಂಧಿಸಿದ ರಾಷ್ಟ್ರೀಯ ಸುದ್ದಿ. ಕ್ರಿಯಾತ್ಮಕ ಅಂಗವೈಕಲ್ಯವನ್ನು ಸಾಬೀತುಪಡಿಸಬೇಕು. 4 ಬೆರಳುಗಳ ನಷ್ಟವೆಂದರೆ ಸಂಪೂರ್ಣ ಗಳಿಕೆ ಸಾಮರ್ಥ್ಯದ ನಷ್ಟವಲ್ಲ ಎಂದ ದೆಹಲಿ ಹೈಕೋರ್ಟ್. ಕಾರ್ಮಿಕನ 4 ಬೆರಳುಗಳ ಅಂಗಚ್ಛೇದನವು ಉದ್ಯೋಗಿಗಳ ಪರಿಹಾರ ಕಾಯ್ದೆಯ ಅಡಿಯಲ್ಲಿ ತನ್ನಷ್ಟಕ್ಕೆ ತಾನೇ 100% ಗಳಿಕೆ ಸಾಮರ್ಥ್ಯದ ನಷ್ಟವನ್ನು ಸ್ಥಾಪಿಸುವುದಿಲ್ಲ ಎಂದು ದೆಹಲಿ ಹೈಕೋರ್ಟ್ ತೀರ್ಪು ನೀಡಿದೆ. ಕ್ರಿಯಾತ್ಮಕ ಅಂಗವೈಕಲ್ಯವನ್ನು ಸಂಬಂಧಪಟ್ಟ ವ್ಯಕ್ತಿಯ ವೃತ್ತಿಯ ಸ್ವರೂಪ ಮತ್ತು ದಾಖಲೆಯಲ್ಲಿರುವ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅಳೆಯಬೇಕು ಎಂದು ನ್ಯಾಯಮೂರ್ತಿ ಮನೋಜ್ ಕುಮಾರ್ ಓಹ್ರಿ ಹೇಳಿ, ಅರ್ಜಿದಾರರ ಗಳಿಕೆ ಸಾಮರ್ಥ್ಯದ ನಷ್ಟವನ್ನು 100ರಿಂದ 50%ಕ್ಕೆ ಇಳಿಸಿದರು. ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ದಕ್ಷಿಣ ಜಿಲ್ಲೆಯ ಉದ್ಯೋಗಿಗಳ ಪರಿಹಾರ ಆಯುಕ್ತರ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯಿಂದ ಈ ಪ್ರಕರಣ ಉದ್ಭವಿಸಿತು. ಅರ್ಜಿದಾರರು ಬಸ್ ಕಂಡಕ್ಟರ್ ಆಗಿದ್ದು 2018ರ ಫೆಬ್ರವರಿಯಲ್ಲಿ ಯಾಂತ್ರಿಕ ದೋಷ ಕಂಡುಬಂದ ಬಸ್ಸಿನ ಇಂಜಿನ್ ಪರಿಶೀಲಿಸುವಾಗ ಅವರ ಎಡಗೈ ಫ್ಯಾನ್ ಬೆಲ್ಟ್ನಲ್ಲಿ ಸಿಲುಕಿ 4 ಬೆರಳುಗಳನ್ನು ಕಳೆದುಕೊಂಡರು. ಆಯುಕ್ತರು ಇದನ್ನು ಸಂಪೂರ್ಣ ಗಳಿಕೆ ಸಾಮರ್ಥ್ಯದ ನಷ್ಟವೆಂದು ಪರಿಗಣಿಸಿದ್ದರು. ಈ ಮಾಹಿತಿಯ ಮೂಲ ಲೈವ್ ಲಾ, ಜುಲೈ 21, 2026. ವಿಕಲಚೇತನ ಆಯೋಗಗಳ ಶಿಫಾರಸುಗಳ ಬಲವಾದ ಜಾರಿಗಾಗಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ. ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಅಡಿಯಲ್ಲಿನ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ಬಲಪಡಿಸುವಂತೆ ಕೋರಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯು 2026ರ ಜುಲೈ 21ರಂದು ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬಂದಿತು. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಮತ್ತು ಪ್ರಸನ್ನ ಬಿ ವರಾಳೆ ಅವರ ಪೀಠವು 2026ರ ಜೂನ್ 1ರಂದು ಅರ್ಜಿಯ ಮೇಲೆ ನೋಟಿಸ್ ಜಾರಿ ಮಾಡಿತ್ತು. ವಿಕಲಚೇತನ ಹಕ್ಕುಗಳ ವಕೀಲ ಶಶಾಂಕ್ ಪಾಂಡೆ ಅವರು ಪಾಲಿಟಿಕ್ಸ್ ಅಂಡ್ ಡಿಸಬಿಲಿಟಿ ಫೋರಂ ಮೂಲಕ ಸಲ್ಲಿಸಿದ ಈ ಅರ್ಜಿಯು ಮುಖ್ಯ ಆಯುಕ್ತರು ಮತ್ತು ರಾಜ್ಯ ಆಯುಕ್ತರು ನೀಡುವ ಶಿಫಾರಸುಗಳ ಪರಿಣಾಮಕಾರಿ ಜಾರಿಗಾಗಿ ನಿರ್ದೇಶನ ಕೋರಿದೆ. ಈ ಮಾಹಿತಿಯ ಮೂಲ https://indialegallive.com. ಜುಲೈ 21, 2026ರ ವಿಚಾರಣೆಗೆ ಪಟ್ಟಿ, ನವದೆಹಲಿ. ಶಶಾಂಕ್ ಪಾಂಡೆ ವಿರುದ್ಧ ಭಾರತ ಸರ್ಕಾರ ರಿಟ್ ಅರ್ಜಿ ಸಿ ಸಂಖ್ಯೆ 715, 2026. ವಿಕಲಚೇತನ ಮಗುವಿನ ತಾಯಿಗೆ ಶಿಶುಪಾಲನಾ ರಜೆ ನಿರಾಕರಿಸುವುದು ರಾಜ್ಯದ ಸಾಂವಿಧಾನಿಕ ಕರ್ತವ್ಯದ ಉಲ್ಲಂಘನೆ. ಸುಪ್ರೀಂ ಕೋರ್ಟ್. ಮಹಿಳೆಯರ ಸಮಾನ ಉದ್ಯೋಗ ಭಾಗವಹಿಸುವಿಕೆ ಸಾಂವಿಧಾನಿಕ ಕರ್ತವ್ಯದ ವಿಷಯ ಎಂದು ತಾಯಿಗೆ, ವಿಶೇಷವಾಗಿ ವಿಕಲಚೇತನ ಮಗುವನ್ನು ಬೆಳೆಸುತ್ತಿರುವ ತಾಯಿಗೆ ಶಿಶುಪಾಲನಾ ರಜೆ ನಿರಾಕರಿಸುವುದು ಆ ಕರ್ತವ್ಯದ ಉಲ್ಲಂಘನೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದಿನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಮೂರ್ತಿ ಜೆಬಿ ಪಾರ್ದಿವಾಲಾ ಅವರಿದ್ದ ಪೀಠವು ಹಿಮಾಚಲ ಪ್ರದೇಶದ ನಾಲಾಗಢದ ಸರ್ಕಾರಿ ಕಾಲೇಜಿನ ಭೂಗೋಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಶಾಲಿನಿ ಧರ್ಮಾಣಿ ಅವರ ಅರ್ಜಿಯನ್ನು ವಿಚಾರಣೆ ನಡೆಸಿತು. ಧರ್ಮಾಣಿ ಅವರ ಮಗನಿಗೆ ಆಸ್ಟಿಯೋಜೆನಿಸಿಸ್ ಇಂಪರ್ಫೆಕ್ಟಾ, ಅಂದರೆ ಸುಲಭವಾಗಿ ಮುರಿಯುವ ಮೂಳೆಗಳ ಕಾಯಿಲೆ ಎಂಬ ಅಪರೂಪದ ಅನುವಂಶಿಕ ಸ್ಥಿತಿ ಇದ್ದು ಪದೇ ಪದೇ ಶಸ್ತ್ರಚಿಕಿತ್ಸೆ ಮತ್ತು ನಿರಂತರ ಆರೈಕೆ ಬೇಕಾಗುತ್ತದೆ. ಅವರು ತಮಗೆ ಲಭ್ಯವಿದ್ದ ಎಲ್ಲ ರಜೆಗಳನ್ನು ಬಳಸಿಕೊಂಡಿದ್ದರು. ಹಿಮಾಚಲ ಪ್ರದೇಶ ರಾಜ್ಯವು ಕೇಂದ್ರೀಯ ನಾಗರಿಕ ಸೇವೆಗಳ ರಜೆ ನಿಯಮಗಳು 1972ರ
ನಿಯಮ 43C ಅನ್ನು ಅಳವಡಿಸಿಕೊಂಡಿಲ್ಲ ಎಂಬ ಕಾರಣ ನೀಡಿ ಅವರ ಶಿಶುಪಾಲನಾ ರಜೆಯ ಕೋರಿಕೆಯನ್ನು ನಿರಾಕರಿಸಲಾಗಿತ್ತು. ಹಿಮಾಚಲ ಪ್ರದೇಶ ಹೈಕೋರ್ಟ್ ಅವರ ರಿಟ್ ಅರ್ಜಿಯನ್ನು ವಜಾಗೊಳಿಸಿತು. ಶಿಶುಪಾಲನಾ ರಜೆಯು ಮಹತ್ವದ ಸಾಂವಿಧಾನಿಕ ಉದ್ದೇಶವನ್ನು ಪೂರೈಸುತ್ತದೆ. ಅದರ ನಿರಾಕರಣೆ ತಾಯಿಯನ್ನು ಉದ್ಯೋಗದಿಂದಲೇ ಹೊರಹೋಗುವಂತೆ ಮಾಡಬಹುದು ಮತ್ತು ವಿಶೇಷ ಅಗತ್ಯವುಳ್ಳ ಮಗುವಿನ ತಾಯಿಗೆ ಇದು ಇನ್ನೂ ಹೆಚ್ಚು ಅನ್ವಯಿಸುತ್ತದೆ ಎಂದು ಗಮನಿಸಿದ ಸುಪ್ರೀಂ ಕೋರ್ಟ್ ಆರ್ಪಿಡಬ್ಲ್ಯೂಡಿ ಕಾಯ್ದೆಯಡಿ ನೇಮಕಗೊಂಡ ರಾಜ್ಯ ಆಯುಕ್ತರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳನ್ನು ಒಳಗೊಂಡ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯ ಸಮಿತಿಯು ವಿಷಯ ಪರಿಶೀಲಿಸಿ ವರದಿ ಸಲ್ಲಿಸಬೇಕೆಂದು ಸೂಚಿಸಿತ್ತು. ನಂತರ ಹಿಮಾಚಲ ಪ್ರದೇಶವು ಸಂಬಂಧಿತ ನಿಯಮವನ್ನು ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿ ಮಹಿಳಾ ನೌಕರರಿಗೆ ಶಿಶುಪಾಲನಾ ರಜೆ ಲಭ್ಯವಾಗುವಂತೆ ಮಾಡಿತು. ಈ ಮಾಹಿತಿಯ ಮೂಲ ದ ಹಿಂದೂ, ನವದೆಹಲಿ. ಹಕ್ಕುಗಳ ವಿವರಣೆ. ನಿಯಮ 43C ಅಡಿ ಶಿಶುಪಾಲನಾ ರಜೆ. ವಿಕಲಚೇತನ ಮಗುವಿದ್ದಲ್ಲಿ ವಯೋಮಿತಿ ಇಲ್ಲ. ಮೇಲಿನ ತೀರ್ಪಿಗೆ ಪೂರಕವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಶಿಶುಪಾಲನಾ ರಜೆ ಸಿಸಿಎಲ್ ಕುರಿತ ಭಾರತ ಸರ್ಕಾರದ ನಿಲುವನ್ನು ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಕೇಂದ್ರೀಯ ನಾಗರಿಕ ಸೇವೆಗಳ ರಜೆ ನಿಯಮಗಳು 1972ರ ನಿಯಮ 43C ಅಡಿ ಒಕ್ಕೂಟದ ವ್ಯವಹಾರಗಳಿಗೆ ಸಂಬಂಧಿಸಿದ ನಾಗರಿಕ ಸೇವೆಗಳು ಮತ್ತು ಹುದ್ದೆಗಳಿಗೆ ನೇಮಕಗೊಂಡ ಮಹಿಳಾ ಸರ್ಕಾರಿ ನೌಕರರು ಸಿಸಿಎಲ್ಗೆ ಅರ್ಹರಾಗಿರುತ್ತಾರೆ. ಕೇಂದ್ರ ಸರ್ಕಾರಿ ಸೇವೆಯಲ್ಲಿರುವ ವಿಕಲಚೇತನ ಮಕ್ಕಳ ಪೋಷಕರು ವಯೋಮಿತಿ ತೆಗೆದುಹಾಕಿರುವುದನ್ನು ಗಮನಿಸಬೇಕು. ಯಾವ ರಾಜ್ಯವು ನಿಯಮ 43C ಅನ್ನು ಅಳವಡಿಸಿಕೊಂಡಿಲ್ಲವೋ ಅಲ್ಲಿ ಧರ್ಮಾಣಿ ಪ್ರಕರಣದ ಸುಪ್ರೀಂ ಕೋರ್ಟ್ ತರ್ಕವೇ ರಾಜ್ಯದ ಮೇಲೆ ಒತ್ತಡ ಹೇರಲು ಅತ್ಯಂತ ಬಲವಾದ ಆಧಾರವಾಗಿದೆ. ಈ ಮಾಹಿತಿಯ ಮೂಲ www.pib.gov.in. ಪತ್ರಿಕಾ ಮಾಹಿತಿ ಬ್ಯೂರೋ, ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ. ನಾನು ಇಲ್ಲದಾಗ ನನ್ನ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ? ವಯಸ್ಸಾದ ಪೋಷಕರ ಆತಂಕವನ್ನು ದಾಖಲಿಸಿದ ನಿಮ್ಹಾನ್ಸ್ ಅಧ್ಯಯನ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ನಡೆಸಿದ ಹೊಸ ಅಧ್ಯಯನವು ಬೌದ್ಧಿಕ ಅಂಗವೈಕಲ್ಯವುಳ್ಳ ವಯಸ್ಕ ಮಕ್ಕಳನ್ನು ಆರೈಕೆ ಮಾಡುತ್ತಿರುವ ವಯಸ್ಸಾದ ಪೋಷಕರ ಆತಂಕಗಳನ್ನು ದಾಖಲಿಸಿದೆ. ಕರ್ನಾಟಕ ಸೇರಿದಂತೆ ದೇಶದೆಲ್ಲೆಡೆಯ ಕುಟುಂಬಗಳು ದಶಕಗಳಿಂದ ಮೌನವಾಗಿ ಹೊತ್ತಿರುವ ಪ್ರಶ್ನೆಗಳನ್ನು ಈ ಗುಣಾತ್ಮಕ ಅಧ್ಯಯನ ದಾಖಲಿಸುತ್ತದೆ. ದೀರ್ಘಾವಧಿಯ ಆರೈಕೆ ಮತ್ತು ಕಾನೂನುಬದ್ಧ ಪಾಲಕತ್ವವು ಭಾರತದ ವಿಕಲಚೇತನ ನೀತಿಯ ಅಪೂರ್ಣ ಭಾಗವಾಗಿ ಉಳಿದಿದೆ ಎಂಬುದನ್ನು ಈ ಅಧ್ಯಯನ ಮುನ್ನೆಲೆಗೆ ತರುತ್ತದೆ. ರಾಷ್ಟ್ರೀಯ ಟ್ರಸ್ಟ್ ಕಾಯ್ದೆಯ ಚೌಕಟ್ಟು ಮತ್ತು ಸಮುದಾಯ ಆಧಾರಿತ ವಸತಿ ಆಯ್ಕೆಗಳು ಇನ್ನೂ ವಿರಳವಾಗಿವೆ. ಈ ಮಾಹಿತಿಯ ಮೂಲ www.outlookindia.com. ಔಟ್ಲುಕ್ ನಿಮ್ಹಾನ್ಸ್ 3ರಿಂದ 16 ಜುಲೈ 2026ರ ಅವಧಿಯಲ್ಲಿನ ವರದಿ. ಭಾರತದ ವಿಕಲಚೇತನ ಆರ್ಥಿಕತೆ $150 ಬಿಲಿಯನ್ ಅಮೆರಿಕನ್. ಎನೇಬಲ್ ಇಂಡಿಯಾ, ಡೆಲಾಯ್ಟ್ ಶ್ವೇತಪತ್ರ. ಎನೇಬಲ್ ಇಂಡಿಯಾ ಮತ್ತು ಡೆಲಾಯ್ಟ್ ಸಂಸ್ಥೆಗಳ ಹೊಸ ಶ್ವೇತಪತ್ರವು ಅಂಗವೈಕಲ್ಯ ಸಂಬಂಧಿತ ಅಗತ್ಯಗಳು ಈಗಾಗಲೇ ಭಾರತದಲ್ಲಿ ಸುಮಾರು $150 ಬಿಲಿಯನ್ ಅಮೆರಿಕನ್ ನಷ್ಟು ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತವೆ ಎಂದು ಅಂದಾಜಿಸಿದೆ. ವಿಕಲಚೇತನರನ್ನು ಕೇವಲ ಕಲ್ಯಾಣ ಫಲಾನುಭವಿಗಳಾಗಿ ನೋಡುವುದನ್ನು ಬಿಟ್ಟು ಆರ್ಥಿಕ ಬೆಳವಣಿಗೆಗೆ ಚಾಲನೆ ನೀಡುವ ಕಾರ್ಮಿಕರು, ಗ್ರಾಹಕರು, ಉದ್ಯಮಿಗಳು ಮತ್ತು ಸೃಷ್ಟಿಕರ್ತರಾಗಿ ಗುರುತಿಸಬೇಕು ಎಂದು ಈ ವರದಿ ವಾದಿಸುತ್ತದೆ. ಸಹಾಯಕ ತಂತ್ರಜ್ಞಾನ, ಪ್ರವೇಶಾರ್ಹ ಸೇವೆಗಳು, ಆರೈಕೆ, ಸಂಚಾರ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿನ ಬೇಡಿಕೆಯನ್ನು ಈ ಅಂದಾಜು ಒಳಗೊಂಡಿದೆ. ಪ್ರವೇಶಾರ್ಹತೆಗೆ ಮಾಡುವ ಹೂಡಿಕೆಯನ್ನು ಅನುಸರಣಾ ವೆಚ್ಚವಾಗಿ ಅಲ್ಲ, ಮಾರುಕಟ್ಟೆ ಅವಕಾಶವಾಗಿ ಈ ಚೌಕಟ್ಟು ಮರುಸ್ಥಾಪಿಸುತ್ತದೆ. ಇದನ್ನು ಬಲಪಡಿಸುವಂತೆ ಗೋದ್ರೇಜ್ ಡಿಇಐ
ಲ್ಯಾಬ್ನ ಇತ್ತೀಚಿನ ವರದಿಯು ವಿಕಲಚೇತನ ಒಳಗೊಳ್ಳುವಿಕೆಯನ್ನು ಅಳವಡಿಸಿಕೊಂಡ ಕಂಪನಿಗಳು ಹೆಚ್ಚಿನ ಲಾಭಾಂಶ ಮತ್ತು ಗೋಚರ ಉತ್ಪಾದಕತೆಯ ಏರಿಕೆ ದಾಖಲಿಸಿವೆ ಎಂದು ಕಂಡುಕೊಂಡಿದೆ. ಈ ಮಾಹಿತಿಯ ಮೂಲ https://purpleeconomy.org. ಸರ್ಕಾರಿ ಶಾಲಾ ಶಿಕ್ಷಕರಿಗೆ 1 ಕೋಟಿ ರೂಪಾಯಿ ಶಾಶ್ವತ ಅಂಗವೈಕಲ್ಯ ವಿಮೆ ವಿಸ್ತರಿಸಲಿರುವ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮೂಲಭೂತ ಶಿಕ್ಷಣ ಇಲಾಖೆಯು ಭಾರತೀಯ ಸ್ಟೇಟ್ ಬ್ಯಾಂಕ್ ಜೊತೆ ಸೇರಿ ಎಲ್ಲ ಕಾಯಂ ನೌಕರರಿಗೆ ಗುಂಪು ಅವಧಿ ಜೀವ ವಿಮೆಯನ್ನು ವಿಸ್ತರಿಸಲಿದೆ. ಇದರಲ್ಲಿ 1 ಕೋಟಿ ರೂಪಾಯಿ ಮೊತ್ತದ ಶಾಶ್ವತ ಅಂಗವೈಕಲ್ಯ ವಿಮೆಯೂ ಸೇರಿದೆ. ಬೃಹತ್ ಸರ್ಕಾರಿ ಕಾರ್ಯಪಡೆಗೆ ಅಂಗವೈಕಲ್ಯ ರಕ್ಷಣೆಯನ್ನು ಪ್ರಮಾಣಿತ ಉದ್ಯೋಗ ಸೌಲಭ್ಯಗಳ ಭಾಗವಹಿಸುವ ಕ್ರಮ ಇದು. ಕಾಯಂ ನೌಕರರು 1 ಕೋಟಿ ರೂಪಾಯಿ ಶಾಶ್ವತ ಅಂಗವೈಕಲ್ಯ ರಕ್ಷಣೆ ಒಳಗೊಂಡ ಗುಂಪು ಅವಧಿ ಜೀವ ವಿಮೆ. ಗುತ್ತಿಗೆ ನೌಕರರು ಶಾಶ್ವತ ಅಂಗವೈಕಲ್ಯ ಸಂದರ್ಭದಲ್ಲಿ 30 ಲಕ್ಷ ರೂಪಾಯಿ ರಕ್ಷಣೆ. ಗುತ್ತಿಗೆ ನೌಕರರು ಭಾಗಶಃ ಅಂಗವೈಕಲ್ಯ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿ ರಕ್ಷಣೆ. ಈ ಮಾಹಿತಿಯ ಮೂಲ ದ ಟೈಮ್ಸ್ ಆಫ್ ಇಂಡಿಯಾ, ಜುಲೈ 2026, ಲಕ್ನೋ, ಉತ್ತರ ಪ್ರದೇಶ. ಕಳಂಕವನ್ನು ಗುರುತಿಸುವುದು. ವಿಕಲಚೇತನ ಹೆಮ್ಮೆ ಎಂದರೆ ನಿಜವಾಗಿ ಏನು ಎಂದು ಕೇಳುವ ಆಕ್ಸೆಸ್ ಪಾಯಿಂಟ್ 31. ದ ಕ್ವಾಂಟಮ್ ಹಬ್ ಮತ್ತು ನಿಪ್ಪಾನ್ ಫೌಂಡೇಶನ್ನ ಪಾಕ್ಷಿಕ ನೀತಿ ಸುದ್ದಿಪತ್ರ ಆಕ್ಸೆಸ್ ಪಾಯಿಂಟ್ನ 31ನೇ ಆವೃತ್ತಿಯು ವಿಕಲಚೇತನ ಹೆಮ್ಮೆಯ ತಿಂಗಳ ಸರಳ ಆವೃತ್ತಿಯನ್ನು ಪ್ರಶ್ನಿಸುವ ನಿಪುಣ್ ಮಲ್ಹೋತ್ರಾ ಅವರ ನಿರ್ದೇಶಕರ ಟಿಪ್ಪಣಿಯಿಂದ ಆರಂಭವಾಗುತ್ತದೆ. ಕಳಂಕವನ್ನು ಸಾಮಾನ್ಯವಾಗಿ ಹಿಂಸೆ, ಬಹಿಷ್ಕಾರ ಅಥವಾ ಸ್ಪಷ್ಟ ತಾರತಮ್ಯದ ರೂಪದಲ್ಲಿ ಮಾತ್ರ ಗುರುತಿಸಲಾಗುತ್ತದೆ. ಆದರೆ ಇತ್ತೀಚಿನ ಸಮ್ಮೇಳನವೊಂದರಲ್ಲಿ ಯುನಿಸೆಫ್ ವಾದಿಸಿದಂತೆ ಅದರ ಅತ್ಯಂತ ವ್ಯಾಪಕ ರೂಪಗಳು ಬಹಳ ಸೂಕ್ಷ್ಮವಾಗಿರುತ್ತವೆ ಎಂಬುದೇ ಕೇಂದ್ರದ ವಾದ. ಟಿಪ್ಪಣಿಯು 3 ಗುರುತಿಸುತ್ತದೆ: ಇಳಿಸಿದ ನಿರೀಕ್ಷೆಗಳು, ಮೌನ ಮತ್ತು ಅತಿರಕ್ಷಣೆ. ಈ ಮಾಹಿತಿಯ ಮೂಲ https://open.substack.com. TQH ಮತ್ತು ನಿಪ್ಪಾನ್ ಫೌಂಡೇಶನ್ನ ಆಕ್ಸೆಸ್ ಪಾಯಿಂಟ್ ಆವೃತ್ತಿ 31, ಜುಲೈ 17, 2026. ಉದ್ಯೋಗ ಅವಕಾಶ. ಪ್ರಮುಖ ಹಣಕಾಸು ಸೇವಾ ಸಂಸ್ಥೆಯಲ್ಲಿ ಹಲವು ಹುದ್ದೆಗಳಿಗೆ ವಿಕಲಚೇತನ ಅಭ್ಯರ್ಥಿಗಳನ್ನು ಆಹ್ವಾನಿಸಿದ ಇಂಡಿಕ್ ಎಐ ಫೌಂಡೇಶನ್. ಪ್ರಮುಖ ಹಣಕಾಸು ಸೇವಾ ಸಂಸ್ಥೆಯೊಂದರಲ್ಲಿ ಭಾರತದ ವಿವಿಧ ಸ್ಥಳಗಳಲ್ಲಿ ಹಲವು ಹುದ್ದೆಗಳಿಗೆ ಸೂಕ್ತ ವಿಕಲಚೇತನ ವಿದ್ಯಾರ್ಥಿಗಳು, ಪಿಡಬ್ಲ್ಯೂಡಿ ಮತ್ತು ಹಳೆಯ ವಿದ್ಯಾರ್ಥಿಗಳನ್ನು ಇಂಡಿಕ್ ಎಐ ಫೌಂಡೇಶನ್ ಹುಡುಕುತ್ತಿದೆ. ಹೊಸಬರು ಮತ್ತು ಸಂಬಂಧಿತ ಕೆಲಸದ ಅನುಭವ ಇರುವವರು ಇಬ್ಬರೂ ಅರ್ಜಿ ಸಲ್ಲಿಸಬಹುದು. ಲಭ್ಯವಿರುವ ಅವಕಾಶಗಳು ಹೀಗಿದೆ: 1. ಕ್ಷೇತ್ರ ಹುದ್ದೆಗಳು: ವ್ಯವಹಾರ ಅಭಿವೃದ್ಧಿ, ಗ್ರಾಹಕ ಸಂಪಾದನೆ, ಆನ್ಬೋರ್ಡಿಂಗ್, ದಾಖಲಾತಿ ಮತ್ತು ಸಂಬಂಧ ನಿರ್ವಹಣೆ. 2. ಕ್ಷೇತ್ರ ಬೆಂಬಲ ಹುದ್ದೆಗಳು: ಕಾರ್ಯಾಚರಣೆ ಬೆಂಬಲ, ಎಂಐಎಸ್, ದಾಖಲಾತಿ, ವರದಿ ಮತ್ತು ಸಮನ್ವಯ. 3. ಕಾರ್ಯಾಚರಣೆ ಹುದ್ದೆಗಳು: ವಹಿವಾಟು ಸಂಸ್ಕರಣೆ, ದಾಖಲಾತಿ ಪರಿಶೀಲನೆ, ವರದಿ ಮತ್ತು ಪ್ರಕ್ರಿಯೆ ನಿರ್ವಹಣೆ. 4. ಶಾಖಾ ಕಾರ್ಯಾಚರಣೆ: ಗ್ರಾಹಕ ಸೇವೆ, ದಾಖಲಾತಿ, ಹಣಕಾಸು ಉತ್ಪನ್ನಗಳ ಸಂಸ್ಕರಣೆ ಮತ್ತು ಶಾಖಾ ಕಾರ್ಯಾಚರಣೆ. 5. ಕಾರ್ಪೊರೇಟ್ ವಿಭಾಗಗಳು: ಎಚ್ಆರ್, ಹಣಕಾಸು, ಕಾರ್ಯಾಚರಣೆ, ಅಪಾಯ, ಅನುಸರಣೆ, ಎಂಐಎಸ್, ವರದಿ ಮತ್ತು ಪ್ರಕ್ರಿಯೆ ಸುಧಾರಣೆ. 6. ಮಾರಾಟ ಮತ್ತು ವ್ಯವಹಾರ ಅಭಿವೃದ್ಧಿ: ಗ್ರಾಹಕ ಸಂಪಾದನೆ, ಸಂಬಂಧ ನಿರ್ವಹಣೆ ಮತ್ತು ವ್ಯವಹಾರ ಗುರಿಗಳ ಸಾಧನೆ. 7. ಹೆಚ್ಚುವರಿ ಕಾರ್ಪೊರೇಟ್ ಮತ್ತು ಬೆಂಬಲ ಹುದ್ದೆಗಳು: ಕಾರ್ಯಾಚರಣೆ ಬೆಂಬಲ, ಪಾಲುದಾರರ ಸಮನ್ವಯ, ವರದಿ ಮತ್ತು ಪ್ರಕ್ರಿಯೆ ಸುಧಾರಣೆ. ಇವುಗಳ ಅರ್ಹತೆ ಮತ್ತು ವಿವರಗಳು ಹೀಗಿದೆ: ಪದವೀಧರ ಅಥವಾ ಸ್ನಾತಕೋತ್ತರ ಪದವೀಧರ ವಿಕಲಚೇತನ ಅಭ್ಯರ್ಥಿಗಳು, ಹೊಸಬರು ಮತ್ತು ಅನುಭವಿಗಳು,
ಇಬ್ಬರೂ ಕೂಡ ಅರ್ಜಿ ಸಲ್ಲಿಸಬಹುದು. ಬೇಕಾದ ಕೌಶಲ್ಯಗಳೆಂದರೆ ಉತ್ತಮ ಸಂವಹನ ಕೌಶಲ್ಯ, ಹುದ್ದೆಗೆ ಅನುಗುಣವಾಗಿ ಪ್ರಬಲ ಎಂಎಸ್, ಎಕ್ಸೆಲ್ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು. ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಭಾರತದ ಹಲವು ಸ್ಥಳಗಳಲ್ಲಿ ಹುದ್ದೆಗಳು ಲಭ್ಯವಿದೆ. ಅಭ್ಯರ್ಥಿಯ ಕೌಶಲ್ಯ, ಅನುಭವ ಮತ್ತು ಹುದ್ದೆಗೆ ಹೊಂದಿಕೆಯ ಆಧಾರದಲ್ಲಿ ವಾರ್ಷಿಕ 5 ರಿಂದ 6 ಲಕ್ಷ ರೂಪಾಯಿಯವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ವೇತನ ಅಂದರೆ ಸಿಟಿಸಿ ಲಭ್ಯವಿದೆ. ರೇಡಿಯೋ ಉಡಾನ್ ಶ್ರೋತೃಗಳು ಈ ಅವಕಾಶವನ್ನು ತಮ್ಮ ಜಾಲದಲ್ಲಿ ಹಂಚಿಕೊಳ್ಳಬೇಕೆಂದು ಕೋರಲಾಗಿದೆ. ಹುದ್ದೆವಾರು ವಿವರಗಳು ಮತ್ತು ಅರ್ಜಿ ಪ್ರಕ್ರಿಯೆಗಾಗಿ ಶ್ರೀ ಸಂದೀಪ್ ಮಹಾಜನ್ ಅವರನ್ನು ದೂರವಾಣಿ ಸಂಖ್ಯೆ 7428503275 ಅಥವಾ 9988866114 ಮೂಲಕ ಸಂಪರ್ಕಿಸಬಹುದು. ಈ ಸುದ್ದಿಯನ್ನು ನಿಮಗಾಗಿ ಸಂಗ್ರಹಿಸಿ ಪ್ರಸ್ತುತಪಡಿಸಿದವರು ರೇಡಿಯೋ ಉಡಾನ್, ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ಸುದ್ದಿಯನ್ನು ಓದಿದವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಧನ್ಯವಾದಗಳು.